ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ಮಾಡುವಂತಹ ಆತ್ಮಪೂರ್ವಕ ನಮನಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನ ಅಭ್ಯಾಸ ಹೆಂಗೆ ನಡೆದದ? ಓಕೆ. ಸೊ ಸಾಕಷ್ಟು ಜನ ಸ್ನೇಹಿತರು ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನಾವು ಇಲ್ಲಿವರೆಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿವ್ರಿ. ತಾವು ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿರ್ತೀರಿ, ಧ್ಯಾನದ ಕುರಿತಾಗಿ, ಮನಸ್ಸಿನ ಕುರಿತಾಗಿ ಮತ್ತು ಧ್ಯಾನದ ಬೆಳವಣಿಗೆಯ ಹಲವಾರು ಮಾಹಿತಿಗಳು. ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಸಹ ಧ್ಯಾನದ ಅನುಭವಗಳನ್ನು ಹಂಚ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವ್ರಿ. ಧ್ಯಾನದ ಮಾಹಿತಿಯನ್ನು ಕೇಳ್ತಾ ಇದ್ದೀವ್ರಿ. ಧ್ಯಾನ ಯಾಕೆ ಆಳವಾಗಿ ಆಗೋಲ್ತು ಅನ್ನುವಂತಹ ವಿಚಾರವನ್ನು ಸಹ ಕೇಳಿವಿ. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಏನಪ್ಪ ಅಂತಂದ್ರೆ, ಕುತೂಹಲಕ್ಕಾಗಿ ಧ್ಯಾನ ಅಲ್ಲ. ಧ್ಯಾನ ಯಾವುದಕ್ಕಾಗಿ ಅಂತಂದ್ರೆ, ನಮ್ಮೊಳಗಿನ ಶಕ್ತಿಯನ್ನು ನಮ್ಮ ಅರಿವಿಗೆ ತಂದುಕೊಳ್ಳೋದಕ್ಕಾಗಿ. ನಮ್ಮ ದೇಹದ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಐತಪ್ಪ ಅಂತಂದ್ರೆ, ಒಂದು ಶಕ್ತಿಯ ಸಂಗ್ರಹ ಅಂತ ಹೇಳ್ಬೋದು. ನಮ್ಮ ದೇಹದಲ್ಲಿ ಎಷ್ಟೋ ಕಣಗಳು ಅದಾವ್ರಿ, ಎಷ್ಟೋ ಸಾವಿರಾರು ಲಕ್ಷ ಕೋಟಿ ಕಣಗಳು, ಜೀವ ಕಣಗಳು ಸೇರಿ ಈ ದೇಹ ನಿರ್ಮಾಣ ಆಗೈತ್ರಿ. ಈ ದೇಹ ಸಂಪೂರ್ಣವಾಗಿ ಶಕ್ತಿಮಯ ಆಗೋದಕ್ಕೆ ಒಂದಷ್ಟು ಸಮಯ ತಗೋತೈತ್ರಿ. ಈಗ ನಿಮಗೊಂದು ಪ್ರಯೋಗ ತೋರಿಸ್ಬೇಕಪ್ಪ ಅಂತಂದ್ರೆ, ಈ ಒಂದು ಲೋಟ ನೀರಿನಲ್ಲಿ ನಾನು ಒಂದಷ್ಟು ಉಪ್ಪನ್ನು ಬೆರೆಸ್ತೇನೆ ರೀ. ಓಕೆ, ಉಪ್ಪನ್ನು ಬೆರೆಸಿದೆ. ನಾನು ಯಾಕೆ ಈ ಪ್ರಯೋಗನ ಮಾಡಿದ್ದೀನಿ ಅನ್ನೋದನ್ನು ನಂತರದಲ್ಲಿ ಹೇಳ್ತೀನಿ ರೀ. ನಮ್ಮ ಶರೀರದಲ್ಲಿ ಕೋಟ್ಯಾನುಕೋಟಿ ಜೀವಕಣಗಳು ಇದ್ದಾವೆ. ಧ್ಯಾನವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ರೀ. ಧ್ಯಾನ ಸ್ಟಾರ್ಟ್ ಮಾಡಿದ ತಕ್ಷಣ ಮೊದಲಿಗೆ ಯಾವ ಅನುಭವ ಶುರು ಆಗ್ತೈತಿಪ್ಪ ಅಂತಂದ್ರೆ, ದೇಹದ ಅನುಭವನ ಶುರು ಆಗ್ತೈತಿ. ನೆತ್ತಿ ಮೂಲಕ ನಮ್ಮ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿ ಅಂತಕ್ಕಂಥದ್ದು ಹರಿಯೋದಕ್ಕೆ ಶುರು ಆದಮೇಲೆ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಕಣ ಸಹಿತ ಆ ಶಕ್ತಿಯನ್ನು ಅನುಭವಿಸೋದಕ್ಕೆ ಶುರು ಮಾಡ್ತದೆ ರೀ. ಕಾಸ್ಮಿಕ್ ಪವರನ್ನು ಹೆಚ್ಚು ಪ್ರಮಾಣದಲ್ಲಿ ಅನುಭವಿಸೋದಕ್ಕೆ ಶುರು ಮಾಡ್ತದೆ. ನಾವು ನಿದ್ದೆ ಮಾಡೋ ಸಮಯದಾಗ 10% ಮಾತ್ರ ಆ ಶಕ್ತಿಯನ್ನು ತಗೋತೀವಿ ರೀ. ಧ್ಯಾನಕ್ಕೆ ಕುಳಿತಾಗ ಅದೇ ಶಕ್ತಿಯನ್ನು 100% ನಾವು ತಗೋತೀವಿ ರೀ. ಹಾಗಾಗಿ ನಮಗೆ ಕೆಲವೊಂದು ಸತಿ ಧ್ಯಾನದ ಅವಸ್ಥೆಯಲ್ಲಿ ದೇಹದ ವಿವಿಧ ಭಾಗಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಅನುಭವಗಳು ಬರ್ತಾವ್ರಿ. ನಮಗೆಲ್ಲ ಬಂದಿರಬಹುದು. ಓಕೆ, ಕೆಲವೊಬ್ಬರಿಗೆ ದೇಹನ ಭಾರ ಆದಂಗೆ ಆಗ್ತೈತಿ, ಕೆಲವೊಬ್ಬರಿಗೆ ಕುತ್ತಿಗೆ ಭಾರ ಆದಂಗೆ ಆಗ್ತೈತಿ, ಕೆಲವೊಬ್ಬರಿಗೆ ಮೈಯೆಲ್ಲ ಹುಳ ಹರಿದಾಡ್ದಂಗೆ ಆಗ್ತೈತಿ ರೀ. ಇದೆಲ್ಲ ಯಾಕಪ್ಪ ಅಂತಂದ್ರೆ, ನಮ್ಮ ದೇಹದ ಪ್ರತಿಯೊಂದು ಅಂಗದಲ್ಲಿಯೂ ಸಾಕಷ್ಟು ಕೋಟ್ಯಾನುಕೋಟಿ ಜೀವಕಣಗಳು ಅದಾವು ಅನ್ನೋದು ನಾನು ಹೇಳಬೇಕಾಗಿಲ್ಲ, ವಿಜ್ಞಾನನ ಹೇಳ್ತದೆ ರೀ. ಸೊ ಆ ಎಲ್ಲ ಜೀವಕಣಗಳಿಗೆ ಶಕ್ತಿಯ ಕೊರತೆ ಅನ್ನೋದು ಇರ್ತದೆ ರೀ. ಈಗ ನಾವು ರಾತ್ರಿ ಮಲಗಿರೋ ಸಮಯದಾಗ ಕನಸಿನ ಮುಖಾಂತರ ಮತ್ತು ಎಚ್ಚರನ ಇರ್ತೀವಿ ರೀ. ಆ ಎಚ್ಚರದ ಸ್ಥಿತಿಯಲ್ಲಿ ನಮಗೆ ಹೆಚ್ಚಿನ ಶಕ್ತಿಯನ್ನು ಪಡೆಯೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡೋದ್ರಿ? ಅದಕ್ಕೆ ಹೇಳೋದಂದ್ರೆ ಧ್ಯಾನಾಭ್ಯಾಸವನ್ನು ಮಾಡಿರಿ, ಯೋಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿರಿ. ಇದೆಲ್ಲದರಿಂದ ಏನಾಗ್ತೈತಪ್ಪ ಅಂತಂದ್ರೆ, ನಮ್ಮ ದೇಹದ ಶಕ್ತಿ ಇಮ್ಮಡಿ ಆಗ್ತೈತಿ ಅನ್ನೋದು. ಓಕೆ, ಹಾಗಾಗಿ ಪ್ರತಿಯೊಂದು ಕಣ ಶಕ್ತಿಯನ್ನು ಪಡೆಯುವಂಥ ಸಮಯದೊಳಗೆ ಸಾಕಷ್ಟು ಅನುಭವಗಳು ಬರ್ತಾವ್ರಿ. ಯಾರೊಬ್ಬರು ಸ್ನೇಹಿತರು ಹೇಳಿದಿರಿ, ತಲೆ ಭಾಳ ಭಾರ ಆಗ್ತದೆ, ತಲೆ ಹಿಂದೆ ಒಲೆದಂಗೆ ಆಗ್ತದೆ, ಅದು ಯಾಕೆ ಅಂತ ಕೇಳಿರಿ. ಅದು ಯಾಕೆ ಅಲ್ಲ, ಧ್ಯಾನಕ್ಕೆ ಕುಳಿತಾಗ ಆಗುವಂತಹ ಸರ್ವೇ ಸಾಮಾನ್ಯವಾದಂತಹ ಅನುಭವ ರೀ. ಇದು ಪ್ರಾಥಮಿಕ ಅನುಭವ. ನಾನು ಮತ್ತೆ ಹೇಳ್ತೀನಿ ರೀ, ಹೆಚ್ಚು ಪ್ರಮಾಣದ ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ದೇಹದಲ್ಲಿ ನಾವು ತಗೊಳ್ಳೋದ್ರಿಂದ ಈ ರೀತಿಯ ಅನುಭವಗಳು ಆಗ್ತಾವೆ. ಶರೀರದ ಪ್ರತಿಯೊಂದು ಕಣದಲ್ಲಿಯೂ ಸಹ ಆ ಶಕ್ತಿ ಸಂಗ್ರಹ ಆಗ್ತಾ ಹೋಗ್ತೈತಿ. ಪ್ರತಿಯೊಂದು ಜೀವಕಣ ಆ್ಯಕ್ಟಿವೇಟ್ ಆಗ್ತದೆ ರೀ. ಆವಾಗ ನೋಡ್ರಿ, ನೀವು ಹೇಳ್ತಿರ್ತೀರಿ, ನಾ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಧ್ಯಾನಕ್ಕೆ ಕೂತೀನಿ ಮುಂಜಾನೆ, ನಾ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ತೀರಲ್ಲ, ಅದು ಎಲ್ಲಿಂದ ಶಕ್ತಿ ಬಂತು ಅಂತಂದ್ರೆ, ನಿಮ್ಮ ಒಳಗಿನಿಂದ. ಯಾರು ನಿಮ್ಮ ಒಳಗಿನ ಶಕ್ತಿಯನ್ನು ಹೆಚ್ಚು ಮಾಡಿದ್ದು ಅಂತಂದರೆ ಕಾಸ್ಮಿಕ್ ಎನರ್ಜಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಕಾಸ್ಮಿಕ್ ಎನರ್ಜಿಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ತಗೊಳ್ಳೋದ್ರಿಂದ ನಮ್ಮ ದೇಹದ ಪ್ರತಿಯೊಂದು ಕಣ ಆ್ಯಕ್ಟಿವೇಟ್ ಆಗ್ತದೆ ರೀ. ಎಷ್ಟು ವಯಸ್ಸಾಗಿದೆ ಆದರೂ ಇಷ್ಟೆಲ್ಲ ಕೆಲಸ ಮಾಡ್ತಿರಲ್ಲ ಹೆಂಗೆ ಅಂತ ನಾವು ಕೇಳ್ತೀವಿ ರೀ.
ಕೆಲವರು ಸಾಧಕರನ್ನ ಕೇಳ್ತೀವಿ, ಅವ್ರು ಹೇಳ್ತಾರೆ ನಾನು ಯೋಗ ಪ್ರಾಣಾಯಾಮ ಧ್ಯಾನ ಎಲ್ಲ ಮಾಡ್ತೀನಿ ಅಂತೇಳಿ. ಅಂದ್ರೆ ವಿಶ್ವದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನೇರವಾಗಿ ತಗೊಳ್ಳುವಂತಹ ಒಂದು ತರೀಕಾನ ಧ್ಯಾನ. ನಾನು ಆಗಲೇ ಒಂದು ಪ್ರಯೋಗ ತೋರಿಸೇನ್ರಿ ನಿಮಗೆ. ಈಗ ಒಂದು ಗ್ಲಾಸ್ ನೋಡಕತ್ತಾರಿಲ್ಲ, ಗ್ಲಾಸ್ ಒಳಗೆ ಉಪ್ಪನ್ನು ಬೆರೆಸೀನಿ. ಅದು ಏನಪ್ಪ ಅಂತಂದ್ರೆ ಧ್ಯಾನದ ಅವಸ್ಥೆ ಸ್ನೇಹಿತರೆ. ಧ್ಯಾನದ ಅವಸ್ಥೆಯನ್ನು ಹೇಳ್ಬೋದ್ರಿ, ನಾವು ಮಾತಿನಾಗ ಹೇಳ್ಬೋದು, ಒಂದಷ್ಟು ಪದಗಳೊಳಗೆ ಹೇಳ್ಬೋದು, ಒಂದಷ್ಟು ಲೇಖನಗಳಲ್ಲಿ ನಾವು ಓದ್ಬೋದು. ಆದರೆ ಧ್ಯಾನದ ಅವಸ್ಥೆ ಅನ್ನೋದನ್ನು ಅನುಭವಿಸಬೇಕು ಅಷ್ಟೇ, ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಆಗೋದಿಲ್ಲ. ಹೆಂಗಪ್ಪ ಅಂತಂದ್ರೆ ಈ ಒಂದು ಲೋಟ ನೀರಿನಲ್ಲಿ ನಾವು ಒಂದಷ್ಟು ಉಪ್ಪನ್ನು ಬೆರೆಸಿದ್ದೀನಿ. ಉಪ್ಪೋ ಸಕ್ಕರೆನೋ ಏನೋ, ಉಪ್ಪು ಅಥವಾ ಸಕ್ಕರೆನೋ ನೀವು ಬೆರೆಸಿ ನೋಡ್ರಿ, ಪ್ರಯೋಗ ಮಾಡಿರಿ. ಸಕ್ಕರೆ ಅಥವಾ ಉಪ್ಪು ಕರಗುವಂತಹ ಒಂದು ಪ್ರೋಸೆಸ್ ಐತ್ರಲ್ಲ, ಆ ಉಪ್ಪು ಕರಗುವಂತಹ ಒಂದು ವಿಧಾನ. ಉಪ್ಪು ಹಿಂಗ ಕರಗತತಿ, ಇದೇ ಪ್ರಮಾಣದಾಗ ಕರಗ್ಲತ್ತತಿ, ಅದು ಹಿಂಗ ಮರ್ಜಾಯ್ತು ಅಂತ ನಿಮಗೆ ಹೇಳಲಿಕ್ಕೆ ಆಗ್ತದೆ ರೀ? ಆಗುವುದಿಲ್ಲ. ಆದ್ರೆ ಅಲ್ಲಿ ನೀರು ಮತ್ತು ಉಪ್ಪು ಎರಡೂ ತಾಕಿದಾಗ ಅಲ್ಲಿ ಉಪ್ಪು ಕರಗುವಿಕೆ ಅನ್ನೋದು ಶುರುವಾಯಿತು. ಉಪ್ಪು ಕರಗುವಿಕೆ ಅನ್ನೋದು ಶುರುವಾಯಿತು. ಅಲ್ಲಿ ಪ್ರೋಸೆಸ್ ಸ್ಟಾರ್ಟ್ ಆಗೈತಿ, ಕೆಲಸ ಸ್ಟಾರ್ಟ್ ಆಗೈತಿ. ಆದ್ರೆ ಅದು ನಮಗೆ ಗೊತ್ತಾಗೋದಿಲ್ಲ. ಅದೇ ಒಂದಷ್ಟು ಸಮಯ ಬಿಟ್ಟು ನೀವು ನೋಡಿದಾಗ ಅಲ್ಲಿ ಉಪ್ಪೇ ಇರುವುದಿಲ್ಲ, ಅಲ್ಲಿ ನೀರು ಮಾತ್ರ ಇರ್ತೈತಿ. ಆದರೆ ಉಪ್ಪು ಎಲ್ಲಿರ್ತೈತಿ? ನೀರಿನ ಪ್ರತಿಯೊಂದು ಕಣದಲ್ಲೂ ಸಹ ಆ ಉಪ್ಪು ಅನ್ನೋದು ಬೆರೆತು ಹೋಗಿರ್ತೈತಿ. ಹಾಗೆ ಧ್ಯಾನ ಶುರು ಮಾಡಿದಾಗ ಮೊದಲು ನಿಮ್ಮ ದೇಹ ಭಾವ ಇರ್ತದೆ ರೀ, ನಿಮ್ಮ ಮನಸ್ಸಿನ ಭಾವ ಇರ್ತೈತಿ, ನಿಮ್ಮ ಬುದ್ಧಿಯ ಭಾವ ಇರ್ತೈತಿ. ಹೆಂಗೆ ಧ್ಯಾನ ಆಳವಾಗಿ ಹೋಗ್ತತಿಲ್ಲ, ಆಳವಾಗಿ ಹೋದಾಗೆ ನಿಮ್ಮ ಶರೀರ ಮನಸ್ಸು ಬುದ್ಧಿ ಎಲ್ಲ ಮರ್ಜ್ ಆಗಿಬಿಡ್ತಾವ್ರಿ. ಅಂದರೆ ಒಂದೇ ಕಡೆಗೆ ಬಂದು ನೆಲೆಗೊಂಡು ಬಿಡ್ತೈತಿ. ಹೆಂಗ ಉಪ್ಪು ನೀರಿನಲ್ಲಿ ಕರಗ್ತೈತೋ ಅದೇ ತರಹ ನೀವು ಧ್ಯಾನದಲ್ಲಿ ತಲ್ಲೀನರಾಗ್ತೀರಿ. ಇದಕ್ಕೊಂದಿಷ್ಟು ಸಮಯ ಬೇಕು, ಹೌದಿಲ್ಲ ಸ್ನೇಹಿತರೆ? ನೋಡ್ರಿ, ಒಂದು ಸಾಮಾನ್ಯ ಉಪ್ಪು ಇಲ್ಲ, ಉಪ್ಪು ಅಂದ್ರೆ ಅದು ಇಲ್ಲದೆ ಅಡುಗೆ ಮಾಡೋಕ್ಕಾಗೋದಿಲ್ಲ, ಅದೆಲ್ಲದರಲ್ಲೂ ಬೇಕು. ಅದಿಲ್ಲದೆ ಅಡುಗೆನ ಮಾಡೋಕ್ಕಾಗೋದಿಲ್ಲ. ಅಂತಹ ಉಪ್ಪು ಕರಗೋದಕ್ಕೆ ಒಂದಿಷ್ಟು ಸಮಯ ಬೇಕು. ನೀರೊಳಗೆ ಅಥವಾ ಅಡುಗೆ ಒಳಗೆ ಅದು ಸೇರ್ತಪ್ಪ ಅಂತ ಅದಕ್ಕೊಂದಿಷ್ಟು ಟೇಸ್ಟ್ ಬರ್ತೈತಿ, ಹೌದಿಲ್ರಿ? ಅದು ಸೇರೋದಕ್ಕೆ ಒಂದಿಷ್ಟು ಸಮಯ ಬೇಕು. ಹಂಗೆ ನಾವು ನಮ್ಮ ಒಳಗಡೆ ನಮ್ಮ ಮೂಲಕ್ಕೆ ತಲುಪೋದಕ್ಕೆ ಒಂದಷ್ಟು ಸಮಯ ಬೇಕು. ಈ ಒಂದು ಸಮಯದಲ್ಲಿ ನಮಗೆ ಎಷ್ಟೋ ಅನುಭವಗಳು ಬರ್ಬೋದು ರೀ. ದೈಹಿಕ ನೋವುಗಳು ಬರ್ಬೋದು, ದೈಹಿಕವಾಗಿ ಎಷ್ಟೋ ರೀತಿಯ ಅನುಭವಗಳಾಗ್ತಾ ಇರ್ಬೋದು. ಅವೆಲ್ಲ ಒಳ್ಳೆಯ ಅನುಭವಗಳೇ. ಎಷ್ಟೋ ಜನ ಕೇಳಿರಿ, ಸಾಕಷ್ಟು ಜನ ಉಸಿರನ್ನು ಗಮನಿಸ್ತಾ ಇರೋದ್ರಿಂದ ನಮ್ಗೆ ನಿದ್ದೆ ಸಹಿತ ಬರ್ತಾ ಇಲ್ಲ ಅಂತ ಒಬ್ರು ಕೇಳಿರಿ. ಹೆಂಗಪ್ಪ ಅಂದರೆ ನಾವು ಸಹಜವಾದ ಉಸಿರಾಟವನ್ನು ಗಮನಿಸೋದಷ್ಟೇ ಸ್ನೇಹಿತರೆ. ಉಸಿರಾಟವನ್ನು ನಾವೇ ತಗೊಳ್ಳೋದು ಬಿಡೋದು ಅಲ್ಲ. ಓಕೆ, ನಾವು ಈ ಭೂಮಂಡಲದ ಮೇಲೆ ಯಾಕೆ ಬಂದ್ವಿಪ್ಪ ಅಂತಂದ್ರೆ ಪರಿಪೂರ್ಣರಾಗೋದಕ್ಕೆ, ಪರಿಪೂರ್ಣತೆಯನ್ನು ಹೊಂದೋದಕ್ಕೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೇನಪ್ಪ ಅಂತಂದ್ರೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸವನ್ನು ಮಾಡು ಅಂತ ಅರ್ಜುನನಿಗೆ ಹೇಳಿದ್ದು. ಪ್ರಯತ್ನಪೂರ್ವಕ ಅಭ್ಯಾಸ. ನಮಗೆ ಅನಿಸ್ತದೆ ರೀ, ಒಂದು 4 ದಿವಸ ಧ್ಯಾನ ಮಾಡೋಣ ಒಂದು ಸ್ವಲ್ಪ ಬೇಸರ ಅನಿಸ್ತದೆ. ಯಾಕಂದ್ರೆ ಸಾಕಷ್ಟು ರೀತಿಯ ಭಾವನೆಗಳು ನಮ್ಮಲ್ಲಿ ಉಂಟಾಗ್ತಿರ್ತವೆ, ಸಾಕಷ್ಟು ಅನುಭವಗಳು ಉಂಟಾಗ್ತಾ ಇರ್ತವೆ. ಓಕೆ, ಈ ಎಲ್ಲ ಅನುಭವಗಳ ಒಂದು ಒಟ್ಟು ಸಾರವನ್ನು ತಗೊಂಡು ನಮ್ಮ ಒಳಗಡೆ ಒಂದು ಉತ್ಖನನ ಮಾಡ್ಕೋಬೇಕ್ರಿ. ಅಂದ್ರೆ ನಮ್ಮ ಒಳಗಡೆ ಒಂದು ಜ್ಞಾನ ಐತಿ. ಈಗ ವಿಶಾಲಾಕ್ಷಿ ನಿಮಗೆ ಹೇಳ್ಬೋದು, ಅಥವಾ ಬೇರೆ ಯಾರೋ ಸಾಧಕರು ನಿಮಗೆಲ್ಲ ಹೇಳ್ಬೋದು, ಧ್ಯಾನ ಕೂತ ಈ ಥರ ಆಗ್ತೈತಿ, ಧ್ಯಾನ ಕೂತ ಈ ಥರ ಆಗ್ತತಿ ಅಂತ ಹೇಳಿ. ಆದ್ರೆ ನಿಮ್ಮ ಒಳಗೆ ಒಂದು ಸತ್ಯ ಐತ್ರಿ, ನಿಮ್ಮ ಒಳಗೆ ಒಂದು ಜ್ಞಾನ ಐತಿ. ಅದು ಯಾವಾಗ ನಿಮಗೆ ಅರಿವಿಗೆ ಬರ್ತೈತೆಪ್ಪ ಅಂತಂದ್ರೆ ಹೆಚ್ಚು ಹೆಚ್ಚು ಸಮಯ ಧ್ಯಾನಕ್ಕೆ ಕುಳಿತಾಗ. ನಿಮ್ಗೆ ಒಂದೇ ಕಡೆ ಕೂತ್ಕೊಂಡು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಸ್ಥಳಗಳನ್ನು ಬದಲಾವಣೆ ಮಾಡ್ಬೋದ್ರಿ. ಪ್ರಾಥಮಿಕವಾಗಿ ಈಗಷ್ಟೇ ಧ್ಯಾನವನ್ನು ಶುರು ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ನೀವು ಧ್ಯಾನಕ್ಕೆ ಕುಳಿತುಕೊಳ್ಳುವಂತಹ ಸ್ಥಳವನ್ನು ಒಂದಿಷ್ಟು ನೀವು ಬೆಳಕು ಕಡಿಮೆ ಇರತಕ್ಕಂಥ ಸ್ಥಳದಲ್ಲಿ ಕುಳಿತು ಧ್ಯಾನವನ್ನು ಅಭ್ಯಾಸ ಮಾಡಿರಿ. ಕೆಲವಷ್ಟು ಜನ ಹಿಂದಿನ ವಿಡಿಯೋಗಳಲ್ಲಿ ಮ್ಯೂಸಿಕ್ ಬೇಡ ಅಂತ ಹೇಳಿರಿ. ಯಾರಿಗೆ ಮ್ಯೂಸಿಕ್ ಬೇಕೋ ಮ್ಯೂಸಿಕ್ ಹಾಕ್ಕೊಂಡು ಧ್ಯಾನವನ್ನು ಮಾಡಿ. ಮ್ಯೂಸಿಕ್ ಬೇಡ ಅನ್ನೋರು ಮ್ಯೂಸಿಕ್ ಬೇಡದೆ ಮ್ಯೂಸಿಕ್ಕನ್ನು ಬಿಟ್ಟು ಸಹ ನೀವು ಧ್ಯಾನವನ್ನು ಮಾಡ್ಬೋದು. ಇದಕ್ಕೆ ಯಾವುದು ಬೇಕು ಅಂತಿಲ್ಲ ಸ್ನೇಹಿತರೆ, ನಿಮ್ಮ ಆಸಕ್ತಿ ಮೇಲೆ ಹೋಗ್ತದೆ ಅಷ್ಟೇ ರೀ. ಹೆಂಗಂದ್ರೆ ಧ್ಯಾನಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಮತ್ತು ಆಸಕ್ತಿ. ಶ್ರದ್ಧೆ ಮತ್ತು ಆಸಕ್ತಿ ಅದು ನಮ್ಮಲ್ಲಿ ಇರಬೇಕು, ಬೇರೆ ಯಾರಲ್ಲೂ ಅಲ್ಲ. ಅದು ಇತ್ತಪ್ಪ ಅಂತಂದರೆ ನಾವು ನಿರಂತರವಾಗಿ ಈ ಒಂದು ಜರ್ನಿನಲ್ಲಿ ಹೋಗ್ಬೋದು. ಸ್ನೇಹಿತರೆ, ಧ್ಯಾನ ಅಂದರೆ ಒಂದು ಪ್ರಯಾಣ ಅಷ್ಟೇ ರೀ. ಇದು ಉಸಿರಿನ ಮೂಲಕ ಶುರುವಾಗ್ತೈತೆ ಅಷ್ಟೇ ರೀ.
ನಿರಂತರವಾಗಿ ನೀವು ಉಸಿರಾಟವನ್ನು ಗಮನಿಸ್ತಾ ಹೋದ ಹಾಗೆ ಏನಾಕೈತಪ್ಪ ಅಂತಂದ್ರೆ ಧ್ಯಾನದ ಆಳಕ್ಕೆ ಹೋದಾಗ ನಿಮಗೆ ಉಸಿರಾಟದ ಗತಿ ಸಹ ನಿಮಗೆ ಅನುಭವಕ್ಕೆ ಬರೋದಿಲ್ಲ. ನಮ್ಗೊಂದ್ಸತಿ ಅನಿಸುತ್ತೆ ನಾವು ಉಸಿರಾಡಕತ್ತನೋ ಇಲ್ಲೋ ಅಥವಾ ನಾ ಎಲ್ಲದನೋ ಅಂತ ಅನಿಸ್ತದಲ್ರೆ. ಸೊ ಅದು ಸಹ ಒಂದು ಧ್ಯಾನದ ಅವಸ್ಥೆ. ಎಲ್ಲವನ್ನ ಅನುಭವಕ್ಕೆ ತಂದ್ಕೊರಿ. ಯಾಕಂದ್ರೆ ನಮ್ಮ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಧ್ಯಾನಕ್ಕೆ ಕುಳಿತಾಗ ಆಗುವಂತಹ ಅನುಭವಕ್ಕೆ ತಂದ್ಕೋತಾ ಇರ್ತದೆ ಅದು. ಅವೆಲ್ಲ ಹೊಸದು, ನಮಗೆ ಗೊತ್ತಿರಂಗಿಲ್ಲ. ನಾವು ಗರ್ಭಾವಸ್ಥೆ ಅಂದರೆ ತಾಯಿಯ ಗರ್ಭದಲ್ಲಿ ಇದ್ದಾಗ ನಾವು ಅದೇ ಅವಸ್ಥೆಯಲ್ಲಿ ಇರ್ತೀವಿ ರೀ, ಧ್ಯಾನದ ಅವಸ್ಥೆಯಲ್ಲೇ ಇರ್ತೀವಿ. ತಾಯಿಯ ಗರ್ಭದಿಂದ ಹೊರಗಡೆ ಬಂದ ತಕ್ಷಣ ನಮಗೆ ಈ ಒಂದು ದೇಹ, ಮನಸ್ಸು, ಬುದ್ಧಿ ಅನ್ನೋದು ಪ್ರಕೃತಿಗೆ ಅನುಸಾರವಾಗಿ ಮತ್ತು ಪರಿಸರಕ್ಕೆ ಅನುಸಾರವಾಗಿ ಬೆಳೀತಾ ಹೋಗ್ತದೆ ರೀ. ಇದೆಲ್ಲದರ ಮಧ್ಯೆ ಏನಪ್ಪ ಅಂತಂದ್ರೆ ನಮ್ಮೊಳಗಿರ್ತಕ್ಕಂತಹ ಚೈತನ್ಯ ಅಂದರೆ ಆತ್ಮನ ಶಕ್ತಿ ಅನ್ನೋದು ಯಾವಾಗಲೂ ಇರ್ತದೆ ರೀ. ಆತ್ಮನ ಶಕ್ತಿ ಯಾವಾಗ ಜಾಗೃತ ಆಗ್ತದಪ್ಪ ಅಂತಂದ್ರೆ ನಾವು ಉಸಿರಾಟವನ್ನು ಗಮನಿಸಿದಾಗ. ಹಾಗಾಗಿ ಸ್ನೇಹಿತರೆ, ನಾನು ಆಗಲೇ ಹೇಳಿದೆ, ಈ ಲೋಟದಲ್ಲಿ ಇರ್ತಕ್ಕಂತಹ ಉಪ್ಪು ಕರಗೋದಕ್ಕೆ ಹೆಂಗೆ ಸಮಯ ಬೇಕೋ ಹಂಗೆ ಧ್ಯಾನದಲ್ಲಿ ನೀವು ನಿರತರಾಗೋದಕ್ಕೆ, ತಲ್ಲೀನರಾಗೋದಕ್ಕೆ ಒಂದಿಷ್ಟು ಸಮಯನಾದರೂ ಬೇಕು. ಅದು ವರ್ಷಗಳೇ ಆಗ್ಬೋದು, ತಿಂಗಳುಗಳೇ ಆಗ್ಬೋದು, ಅಥವಾ ಜನ್ಮಗಳೇ ಆಗ್ಬೋದು. ಎಷ್ಟೋ ಜನ ಸಾಧಕರ ಬಗ್ಗೆ ನಾವು ಕೇಳಿವ್ರಿ, ಎಷ್ಟೋ ಜನ್ಮಗಳಿಂದ ಅವರು ಸಾಧನೆ ಮಾಡ್ತಾ ಬಂದಾರೋ ಅನ್ನುವಂತಹ ವಿಷಯವನ್ನು ಸಹ ನಾವು ಕೇಳಿದೀವಿ ರೀ. ಓಕೆ. ಸೊ ಹಾಗಾಗಿ ಗಡಿಬಿಡಿ ಅನ್ನೋದು ಬೇಡ್ರಿ, ಅವಸರ ಅನ್ನೋದು ಬೇಡ. ಅವಸರದಲ್ಲಿ ನಾವು ಬಿತ್ತಿದಂತಹ ಬೀಜದ ಬೆಳೆಯನ್ನೇ ನಾವು ಪಡಿಲಿಕ್ಕಾಗೋದಿಲ್ಲ ಅಂದಾಗ ಇನ್ನು ಧ್ಯಾನ ಸ್ನೇಹಿತರೆ ಇದು. ಈ ಒಂದು ಪ್ರಯಾಣದಲ್ಲಿ ನಮಗೆ ಹಲವಾರು ಅನುಭವಗಳು ಬರ್ತವೆ ರೀ. ಹಲವಾರು ಮೊದಲು ಅಡ್ಡಿ ಆಗೋದೇ ದೇಹ ರೀ. ಹಾಗಾಗಿ ಮೊದಲು ದೇಹವನ್ನು ಒಂದು ಕಡೆ ಕೂರಿಸೋದಕ್ಕೆ ಪ್ರಯತ್ನ ಮಾಡಿರಿ. ಒಂದು ಅರ್ಧ ಗಂಟೆ, ಈಗ ನೀವು ಅರ್ಧ ಗಂಟೆನ ಧ್ಯಾನ ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ಅರ್ಧ ಗಂಟೆ ಅಲುಗಾಡದೆ ನಾನು ಕೂತ್ಕೋಬೇಕು. ಅರ್ಧ ಗಂಟೆ ಅಲುಗಾಡಲ್ಲ ನೀವು ಒಂದು ಕಡೆ ಕೂರೋದಕ್ಕೆ ನೀವು ಸ್ಟಾರ್ಟ್ ಮಾಡಿರಿ ಅಂತಂದ್ರೆ ನಿಮ್ಮ ಮನಸ್ಸು ಸಹ ಅಲ್ಲೇ ಬಂದು ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತದೆ ರೀ. ನನ್ನ ಆಗಲೇ ಹೇಳಿದೆ, ಪ್ರಯತ್ನಪೂರ್ವಕ ಅಭ್ಯಾಸ ಅನ್ನೋದು ಬೇಕು. ಹಾಗಾಗಿ ಸ್ನೇಹಿತರೆ, ಹೊಸದಾಗಿ ಧ್ಯಾನವನ್ನು ಕಲಿತಂತಹ ಎಲ್ಲ ಸ್ನೇಹಿತರು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಏನಂತಂದ್ರೆ ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ನೀವೀಗ ನೋಡಕತ್ತೀರಿ, ಯಥಾಸ್ಥಿತಿಗೆ ಬಂತು ನೀರು. ಅದರೊಳಗೆ ನೀರಿನಲ್ಲಿ ಉಪ್ಪು ಬರ್ಜಾಗಿಬಿಟ್ಟದ ರೀ, ಉಪ್ಪು ಕಾಣಿಸೋದಿಲ್ಲ. ಅದೇ ತರಹ ಮುಂದೆ ನಮ್ಗೆ ಹೆಂಗಾಕೈತಪ್ಪ ಅಂತಂದ್ರೆ ದೇಹದ ಭಾವ ಸಹಿತ ಬರಂಗಿಲ್ಲ ರೀ, ಮನಸ್ಸಿನ ಭಾವ ಸಹಿತ ಬರಂಗಿಲ್ಲ, ಬುದ್ಧಿಯ ಭಾವ ಸಹಿತ ಬರಂಗಿಲ್ಲ. ಅಂದ್ರೆ ಧ್ಯಾನ ಕುಂತಾಗ ದೇಹದಲ್ಲಿ ಕಿರಿಕಿರಿ ಆಗೋದು ಅಥವಾ ವಿಚಾರಗಳು ಅಥವಾ ಯಾವುದಾದ್ರೂ ಜವಾಬ್ದಾರಿಗಳು ಇದು ಯಾವುದು ಕೂಡ ಗಮನಕ್ಕೆ ಬರೋದಿಲ್ಲ. ಅಲ್ಲಿ ನೀವಿರ್ತೀರಿ ಮತ್ತು ನಿಮ್ಮ ಧ್ಯಾನ ಅಷ್ಟೇ ಇರ್ತದೆ. ಹಾಗಾಗಿ ಒಂದಷ್ಟು ಸಮಯ ಅನ್ನೋದು ಬೇಕು ಸ್ನೇಹಿತರೆ. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ಇಂತಿಷ್ಟು ಸಮಯ ಅಂತ ಹಾಕ್ಕೊಂಡು ಬಂದೀವ್ರಿ. ನಾವು ಗುರಿ ಮುಟ್ಟೋ ತನಕ ಆ ಒಂದು ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಹೋದ್ವಿ ಅಂತಂದ್ರೆ ನಾವು ಅಂದ್ಕೊಂಡಿರ್ತಕ್ಕಂತಹ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ, ಮುಟ್ಟೋದಕ್ಕೆ ಸಾಧ್ಯ. ಧ್ಯಾನದಲ್ಲಿ ಗುರಿ ಅಂತಂದ್ರೆ ನಾವೇನೋ ಭಾಳ ದೊಡ್ಡದನ್ನು ಸಾಧಿಸ್ಬೇಕಾಗಿಲ್ಲ ರೀ, ಭಾಳಷ್ಟು ತಿಳ್ಕೊಂಡು ವಿಜ್ಞಾನಿ ಏನಾಗಬೇಕಾಗಿಲ್ಲ. ನಾವೇನಾಗಬೇಕಾಗೈತಿ ಅಂದ್ರೆ ನಾವು ಯಾರು ಅನ್ನೋದನ್ನು ನಾವು ತಿಳ್ಕೊಬೇಕಾಗೈತಿ. ಸೊ ಹಾಗಾಗಿ ಯಾವುದೇ ಮಾಹಿತಿ ಇರಲಿ, ಎಲ್ಲ ಮಾಹಿತಿಯನ್ನು ಮುಕ್ತವಾಗಿ ಸ್ವೀಕರಿಸಿ. ಅದರ ಒಂದೇನಪ್ಪ ಅಂತಂದ್ರೆ ಪ್ರತಿದಿನ ಕ್ರಮ ತಪ್ಪದೇ ಧ್ಯಾನ ಅಭ್ಯಾಸ ಬೇಕು. ಪ್ರತಿದಿನ ಕ್ರಮ ತಪ್ಪದೇ ಧ್ಯಾನ ಅಭ್ಯಾಸ ಅನ್ನೋದು ಬೇಕು. ಒಂದು ದಿವಸ ನೀವು ಧ್ಯಾನ ಮಿಸ್ ಮಾಡ್ರಿ ಅಂತಂದ್ರೆ ನೀವು ಪಡ್ಕೊಂಡಂಥ ಶಕ್ತಿ ಎಲ್ಲ ಎಲ್ಲಿರ್ತೈತೆ ಅಂದ್ರೆ ಅಲ್ಲೇ ಸ್ಟಕ್ ಆಗಿರ್ತೈತೆ ರೀ. ಮತ್ತು ನೀವು ಯಾವಾಗ ಧ್ಯಾನ ಶುರು ಮಾಡ್ತಿರಲ್ಲ ಅಲ್ಲಿಂದನೇ ಮತ್ತೆ ಶುರು ಆಗ್ತೈತೆ ರೀ. ಒಂದು ದಿವಸ ಧ್ಯಾನ ಬಿಟ್ರಪ್ಪ ಅಂದ್ರೆ 10 ದಿವಸ ಹಿಂದೆ ಹೋದಂಗೆ. ಹಾಗಾಗಿ ಪ್ರಯತ್ನಪೂರ್ವಕ ಅಭ್ಯಾಸ ನಿರಂತರವಾಗಿ ಇರಲಿ ಸ್ನೇಹಿತರೆ. ಇದು ಒಂದು ನೀವು ಬೇಕಂದ್ರೆ ಒಂದು ಮೋಟಿವೇಶನ್ ಅಂತ ಅನ್ಕೋರಿ, ಧ್ಯಾನದ ಒಂದು ಮೋಟಿವೇಶನ್ ಅಂತ ಅನ್ಕೋರಿ ಅಷ್ಟೇ. ಇದು ಪ್ರಾಥಮಿಕ ಮಾಹಿತಿನೇ ಬಿಟ್ಟರೆ ಏನು ಭಾಳ ದೊಡ್ಡ ಮಾಹಿತಿ ಏನಲ್ಲ. ಓಕೆ. ಸೊ ಹಾಗಾಗಿ ಸಾಕಷ್ಟು ಜನ ಒಬ್ರು ಯಾರೋ ಪ್ರೆಗ್ನೆಂಟು ವುಮನ್ನು ಧ್ಯಾನ ಮಾಡ್ಬೋದು ಅನ್ನೋದು ಕೇಳಿರಿ, ಮಾಡ್ಬೋದು. ನಿಮಗೆ ಡಾಕ್ಟರ್ಸ್ ಏನು ಸಜೆಷನ್ ಕೊಟ್ಟರಲ್ಲ ಅದನ್ನು ತಗೋರಿ. ಅದ್ರ ಜೊತೆಗೆ ಎಷ್ಟು ಸಮಯ ಕೂತ್ಕೋಬೇಕು ನಿಮ್ಮ ದೇಹ ಹೇಳ್ತದೆ ರೀ, ನಿಮ್ಮ ದೇಹ ನಿಮಗೆ ಸ್ಪಂದಿಸ್ತದೆ, ಇಷ್ಟು ಸಾಕು ನಂಗೆ ಧ್ಯಾನ ಅಂತೇಳಿ ಅಷ್ಟೇ ಸಮಯ ಕೂತ್ಕೋರಿ. ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ನಿಮಗೆ ಅದು ನಿಮ್ಮ ದೇಹ ನಾನು ಹೇಳ್ತಾನಿಲ್ಲ, ನಿಮ್ಮ ದೇಹ ನಿಮಗೆ ಹೇಳ್ತದೆ ರೀ ಎಷ್ಟು ಹೊತ್ತು ಕೂತ್ಕೋಬೇಕು ಅನ್ನೋದನ್ನು. ಅದಕ್ಕೆ ಅನುಸಾರವಾಗಿ ನೀವು ಮಾಡ್ತಾ ಹೋಗ್ರಿ. ಓಕೆ. ವಿಶೇಷವಾಗಿ ನಾವು ಈ ಒಂದು ಭೂಮಂಡಲದ ಜರ್ನಿಯನ್ನು ಆಯ್ಕೆ ಮಾಡ್ಕೊಂಡಿರೋದು ಯಾಕಪ್ಪ ಅಂತಂದ್ರೆ ಪರಿಪೂರ್ಣರಾಗೋದಕ್ಕೆ. ಆ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ
ನಮಗೆ ಸಹಾಯ ಮಾಡೋದು ಯಾವುದಪ್ಪ ಅಂತಂದ್ರೆ ಧ್ಯಾನ. ಇದೊಂದು ಪ್ರಯಾಣ ರೀ. ಇದೇನು ಭಾಳ ವಿಶೇಷವಾದಂತಹ ಒಂದು ಸಾಧನ. ಹೌದು, ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ವಿಶೇಷವಾದ ಸಾಧನ ರೀ. ಯಾಕಂದ್ರೆ ನಾವು ತಾಯಿ ಗರ್ಭದಾಗ ಇದ್ದಾಗೂ ಧ್ಯಾನ ಅವಸ್ಥೆ ಒಳಗೆ ಇದ್ದೀವ್ರಿ. ಮತ್ತು ತಾಯಿ ಗರ್ಭಕ್ಕೆ ಭೂತಾಯಿ ಗರ್ಭಕ್ಕೆ ಹೋದಾಗೂ ಧ್ಯಾನ ಅವಸ್ಥೆನಾಗ ಇರ್ತೀವ್ರಿ. ಈ ಬಂದು ಹೋಗೋದ್ರ ನಡು ನಾವು ಒಂದಿಷ್ಟು ಗದ್ದಲ ಎಬ್ಸ್ಕೊಂಡ್ಬಿಡ್ತೀವಿ ಅಷ್ಟೇ ರೀ. ಅಂದ್ರೆ ನೀರಿನೊಳಗೆ ಮೀನು ಇರ್ತೈತ್ರಿ. ನೀರಿನೊಳಗೆ ಮೀನು ಇರ್ತೈತಿ. ನಾನು ನೀರಿನೊಳಗೆ ಅದನ್ನು ಅಂಥೇಳಿ ಅದು ಚಡ್ಪಡ್ಸಂಗಿಲ್ಲ ರೀ. ನೀರಿನೊಳಗೆ ಅದನ್ನು ಅಂಥೇಳಿ ಚಡ್ಪಡ್ಸಂಗಿಲ್ಲ. ಹೆಂಗೆ ನೀರಿನೊಳಗೆ ಮೀನು ನಿರ್ಲಿಪ್ತವಾಗಿರ್ತೈತೋ ಹಂಗೆ ನಾವು ನಮ್ಮ ಜೀವನದಲ್ಲಿ ನಿರ್ಲಿಪ್ತವಾಗಿ ಇರಲಿಕ್ಕೆ ಯಾವುದು ಸಹಾಯ ಮಾಡ್ತೈತಿಪ್ಪ ಅಂತಂದ್ರೆ ಧ್ಯಾನ ಸಹಾಯ ಮಾಡ್ತೈತಿ. ಧ್ಯಾನ ಜೊತೆಗೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಸಹ ಇರಲಿ ಸ್ನೇಹಿತರೆ. ಆಧ್ಯಾತ್ಮಿಕ ಪುಸ್ತಕಗಳು ನಮಗೆ ಭಾಳಷ್ಟು ಹೆಲ್ಪ್ ಮಾಡ್ತಾವ್ರಿ. ಯಾಕಂದ್ರೆ ನಮ್ಮ ತಲೆಯಲ್ಲಿ ಬರ್ತಕ್ಕಂಥ ಎಷ್ಟೋ ಗೊಂದಲಗಳಿಗೆ ಅದು ಬೇರೆ ಎಲ್ಲಿಂದ ಬಂದಿರಂಗಿಲ್ಲ. ನಮ್ಮ ಆತ್ಮನಲ್ಲಿ ಧ್ಯಾನ ಸಾಧನೆಯನ್ನು ಮಾಡ್ತಾ ಹೋದಂಗೆ ನಮ್ಮ ಆತ್ಮನಲ್ಲಿ ಸಾಕಷ್ಟು ಗೊಂದಲ ಬಂದಿರ್ತಾವ್ರಿ. ಹೆಂಗೆ ಇದು ಈ ಸ್ಥಿತಿಗೆ ಬಂದಲ್ಲ, ನಾನು ದೇಹದಲ್ಲಿ ಈ ರೀತಿ ಬದಲಾವಣೆ ಆಗತ್ತಲ್ಲ, ಆತ್ಮನಲ್ಲಿ ಈ ರೀತಿ ಬದಲಾವಣೆ ಆಗತ್ತಲ್ಲ, ಇದಕ್ಕೇನು ಕಾರಣ ಅಂತಂದಾಗ ಯಾವುದೋ ಒಂದು ಬುಕ್ಕಿಂದ ನಿಮಗೆ ಅದು ಪರಿಹಾರ ಸಿಗ್ತಿರ್ತದೆ ರೀ. ಹಾಗಾಗಿ ನಮ್ಮ ಗುರುಗಳಾದಂತಹ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳು ಹೇಳೋದೇನಪ್ಪ ಅಂತಂದ್ರೆ ಧ್ಯಾನ, ಸ್ವಾಧ್ಯಾಯ ಮತ್ತು ಸಜ್ಜನ ಸಾಂಗತ್ಯ ಜೊತೆಗೆ ಮೌನ, ಇವು 4 ಕಡ್ಡಾಯವಾಗಿ ಬೇಕು ಅಂತ ಹೇಳ್ತಾರೆ ರೀ. ಯಾಕಂದ್ರೆ ನಾನು ಮೌನದ ಬಗ್ಗೆ ಇನ್ನು ಮುಂದಿನ ವಿಡಿಯೋಗಳಲ್ಲೇ ತಿಳಿಸ್ತೇನೆ ರೀ. ಮೌನ ನಮಗೆ ಎಷ್ಟು ಅಗತ್ಯ ಐತಿ, ಯಾಕೆ ನಾವು ಮೌನ ಮಾಡಬೇಕು, ಮೌನದಲ್ಲಿ ಎಷ್ಟು ವಿಧಗಳದಾವು, ಮೌನ ಮಾಡೋದ್ರಿಂದ ಏನಾಗ್ತದೆ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಸ್ನೇಹಿತರೆ, ಧ್ಯಾನವನ್ನು ಕಲಿತಾ ಇದ್ದೀರಿ, ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ಇದರಲ್ಲಿ ಉದ್ವೇಗ ಅನ್ನೋದು ಬೇಡ, ಆವೇಗ ಅನ್ನೋದು ಬೇಡ, ಅವಸರ ಅನ್ನೋದು ಬೇಡ. ಆರಾಮಾಗಿ ನಿಮ್ಮ ದಿನಚರಿಯಲ್ಲಿ ಒಂದಷ್ಟು ಸಮಯವನ್ನು ಧ್ಯಾನಕ್ಕೆ ಅಂತ ತೆಗೆದಿಟ್ಟು ನಿಶ್ಚಲವಾದ ಮನಸ್ಸಿನಿಂದ ಧ್ಯಾನ ಅಭ್ಯಾಸವನ್ನು ಮಾಡ್ತಾ ಬರ್ರಿ. ಜೊತೆಗೆ ನಿಮ್ಮ ಡೈಲಿ ರೂಟೀನ್ ಏನೈತಿಲ್ಲ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ಅದ್ರ ಜೊತೆಗೆ ಇದನ್ನೊಂದು ಆ್ಯಡ್ ಮಾಡ್ಕೊರಿ. ಮತ್ತು ಶುದ್ಧ ಸಾತ್ವಿಕ ಶಾಕಾಹಾರವನ್ನು ತಗೋರಿ. ಒಂದಷ್ಟು ಜನ ಬೆಳ್ಳುಳ್ಳಿ ಬಗ್ಗೆ ಕೇಳಿದ್ರಿ, ಅದ್ರ ಬಗ್ಗೆನೂ ಹೇಳಿದಾಗೈತಿ. ಶುದ್ಧ ಸಾತ್ವಿಕ ಶಾಕಾಹಾರ ಅನ್ನೋದು ಮನುಷ್ಯನ ಆಹಾರ. ಓಕೆ, ಹಾಗಾಗಿ ಆ ಆಹಾರವನ್ನು ತಗೊಳ್ತಾ ನೀವು ಇಂತಹ ಅಭ್ಯಾಸಗಳನ್ನ ಮಾಡ್ತಾ ಹೋದ್ರಿ ಅಂತಂದ್ರೆ ಯಾವುದ್ರಲ್ಲಾದರೂ ನಿಮಗೆ ಯಶಸ್ಸು ಅನ್ನೋದು ಸಿಗ್ತದೆ. ಯೋಗನೇ ಇರಲಿ, ಪ್ರಾಣಾಯಾಮನೇ ಇರಲಿ, ಧ್ಯಾನವೇ ಇರಲಿ, ತಪಸ್ಸೇ ಇರಲಿ, ಮಂತ್ರ ಜಪನೇ ಇರಲಿ, ಯಾವುದೇ ಇರಲಿ, ಮೊದಲು ಆಹಾರ ಅನ್ನೋದು ಶುದ್ಧಿ ಇರಬೇಕು. ಓಕೆ, ಸೊ ಆಹಾರದಿಂದಲೇ ನಮ್ಮ ಜೀವಕಳೆ ಅನ್ನೋದು ನಮ್ಮ ಆತ್ಮನಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಪರಿಶುದ್ಧವಾದಂತಹ ಅವಸ್ಥೆ ಉಂಟಾಗೋದಕ್ಕೆ ಮುಖ್ಯವಾದ ಕಾರಣನ ನಾವು ತಗೊಳ್ಳುವಂತಹ ಆಹಾರ ಸ್ನೇಹಿತರೆ. ಹಾಗಾಗಿ ಆಹಾರದಲ್ಲಿ ಒಂದಿಷ್ಟು ಸರಿಯಾದ ಕ್ರಮವನ್ನು ಅನುಸರಿಸಿ ಶುದ್ಧ ಸಾತ್ವಿಕ ಶಾಕಾಹಾರವನ್ನು ತಗೋರಿ. ನಾನು ಆಗಲೇ ಹೇಳೀನಿ, ಈ ಒಂದು ಗ್ಲಾಸ್ ಉಪ್ಪಿನ ನೀರಿನ ಒಂದು ಉದಾಹರಣೆನೇ ನಿಮಗೆ ಸಾಕು ಅಂತ ಅಂದ್ಕೊಂಡಿನಿ. ಇದು ಸರ್ವೇ ಸಾಮಾನ್ಯವಾದಂತಹ ಒಂದು ವಿಷಯ ಸ್ನೇಹಿತರೆ. ಇದೇನು ಭಾಳ ದೊಡ್ಡ ವಿಷಯ ಅಲ್ರಿ. ನಿಮಗೊಂದಿಷ್ಟು ಪೂರಕವಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಸಾಕಷ್ಟು ಮಾಹಿತಿಯನ್ನು ನಾವು ಬರೀ ಸಂಗ್ರಹ ಮಾಡ್ಕೊತ ಹೋಗ್ತೀವಿ ರೀ. ಓ ಹಂಗಿರ್ಬೋದಲ್ಲ, ಓ ಹಿಂಗಿರ್ಬೋದಲ್ಲ, ನಮಗೆ ಹೆಂಗೆ ತಕ್ಷಣಕ್ಕೆ ಅದು ಇಷ್ಟ ಆಗಿಬಿಡ್ತೈತೆ ರೀ. ಆದ್ರೆ ಅದನ್ನ ಅಳವಡಿಸ್ಕೊಂಡು ಆಚರಿಸ್ತಾ ಹೋದಾಗನ ಅದು ಹೆಂಗೆ ಅನ್ನೋದು ಅನುಭವಕ್ಕೆ ಬರ್ತೈತಿ. ಹಾಗಾಗಿ ಸೊ ಸ್ನೇಹಿತರೆ, ಈ ಒಂದು ಮಾರ್ಗ ಜೀವನದ ಮಾರ್ಗ. ಈ ಜೀವನದ ಮಾರ್ಗದಲ್ಲಿ ನಾವು ನಮ್ಮ ಜೊತೆಗೆ ಇರೋದಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕು. ಅಂತಂದ್ರೆ ಪ್ರಯತ್ನಪೂರ್ವಕವಾಗಿ ಅಭ್ಯಾಸವನ್ನು ಮಾಡಲೇಬೇಕು. ಪ್ರಯತ್ನಪೂರ್ವಕ ಅಭ್ಯಾಸ ಅಂದರೆ ಪ್ರತಿದಿನ ಪ್ರತಿಯೊಬ್ಬರೂ ಕ್ರಮ ತಪ್ಪದೆ ಧ್ಯಾನ ಅಭ್ಯಾಸವನ್ನು ಮಾಡಲೇಬೇಕು. ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಒಂದು ಚಾನಲನ್ನು ಪ್ರೋತ್ಸಾಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ